ಎಸ್ ಓಕೆ ಫಸ್ಟ್ ನಾವು ಈಗ ಕಂಟಿನ್ಯೂಷನ್ ಮಾಡ್ತಾ ಇದೀವಿ. ಐಡೆಂಟಿಫೈ ವೆದರ್ ಇಟ್ ವಾಸ್ ಜೆನೆಟಿಕ್ ಮಟೀರಿಯಲ್, ಡಿಎನ್ಎ ಆರ್ ಪ್ರೋಟೀನ್ ವಿಚ್ ಎಂಟರ್ಡ್ ಇನ್ ದ ಬ್ಯಾಕ್ಟೀರಿಯಲ್ ಸೆಲ್. ಅದನ್ನ ನೋಡ್ಲಿಕ್ಕೆ ನಾವು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಆರ್ಷನ್ ಚೇಸ್ ದೇ ಗ್ರೋ ಸಮ್ ವೈರಸಸ್ ಆನ್ medium containing radioactive phosphorus and some other viruses in medium containing radioactive sulfur. ಇವೆರಡನ್ನು ಏನ್ ಮಾಡ್ತಾರೆ ಅಂದ್ರೆ ಅವರು ಸಪರೇಟ್ ಕಲ್ಚರ್ ಮಾಡ್ತಾರೆ. ಓಕೆ ಎಸ್ ಸಪರೇಟ್ ಕಲ್ಚರ್ ಮಾಡ್ತಾರೆ. ಓಕೆ ಸಪರೇಟ್ ಕಲ್ಚರ್ ಮಾಡಿದಾಗ ಒಂದ್ ಕಡೆ ಅವರು ಏನು ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಮಾಡ್ತಾರೆ. ಓಕೆ ಇದರೊಳಗೆ ರೇಡಿಯೋ ಆಕ್ಟಿವ್ ಡಿಎನ್ಎ ಇರುತ್ತೆ, ಯಾವುದನ್ನ ಸಲ್ಫರ್ ಮಾಡಿರ್ತಾರೆ ಅಲ್ಲಿ ರೇಡಿಯೋ ಆಕ್ಟಿವ್ ಪ್ರೋಟೀನ್ ಇರುತ್ತೆ. ಓಕೆ ಈಗ ಇದು ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಈ ಕಡೆ ತೋರಿಸೋಣ. ಇಟ್ ಈಸ್ ಟು ಬಿ ರೇಡಿಯೋ ಆಕ್ಟಿವ್ ಡಿ ಪ್ರೋಟೀನ್. ರೇಡಿಯೋ ಆಕ್ಟಿವ್ ಪ್ರೋಟೀನ್, ರೇಡಿಯೋ ಆಕ್ಟಿವ್ ಪ್ರೋಟೀನ್ ಅಂತಂದ್ರೆ ಇಲ್ಲಿ ನಾವು ಬರ್ದಿದೀವಿ ಯಾವುದು. ಓಕೆ 35S ಸಲ್ಫರ್ ಇರುತ್ತೆ. ಎಸ್ ಓಕೆ ಅಂದ್ರೆ ಈ ಒಂದು ವೈರಸ್ ಒಳಗೆ ಅದರ ಔಟರ್ ಪ್ರೋಟೀನ್ ಕೋಟ್ ಏನಾಗಿದೆ ಅಂತಂದ್ರೆ ರೇಡಿಯೋ ಲೇಬಲ್ ಇದೆ. ಓಕೆ ಈ ಕಡೆ ಏನ್ ಮಾಡೋಣ ಅಂತಂದ್ರೆ ರೇಡಿಯೋ ಆಕ್ಟಿವ್ ಡಿಎನ್ಎ. ರೇಡಿಯೋ ಆಕ್ಟಿವ್ ಡಿಎನ್ಎ. ಓಕೆ ಇಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ 32P ಇರುತ್ತೆ. ಅಂದ್ರೆ ಒಳಗಡೆ ಡಿಎನ್ಎ ರೇಡಿಯೋ ಲೇಬಲ್ ಆಗಿದೆ, ಈ ಕಡೆ ಏನಾಗಿದೆ ಪ್ರೋಟೀನ್ ಲೇಬಲ್ ಆಗಿದೆ. ಇನ್ನು ನೆಕ್ಸ್ಟ್ ಇಲ್ಲಿ 3 ಸ್ಟೆಪ್ ಬರುತ್ತೆ. ಒಂದು ಇನ್ಫೆಕ್ಷನ್ ಅಂತೀವಿ. ಇನ್ಫೆಕ್ಷನ್ ಅಂದ್ರೆ ಅದನ್ನ ಒಳಗಡೆ ಹೋಗೋದು. ನೆಕ್ಸ್ಟ್ ಬ್ಲೆಂಡಿಂಗ್. ಥರ್ಡ್ ಸೆಂಟ್ರಿಫಿಗೇಷನ್ ಅಂತ ಹೇಳ್ತೀವಿ. ಓಕೆ ಸೊ ಅದಾದ್ಮೇಲೆ ಸೆಂಟ್ರಿಫಿಗೇಷನ್. ಓಕೆ ಈಗ ಫಸ್ಟ್ ಸ್ಟೆಪ್ ಒಳಗೆ ಏನಾಗುತ್ತೆ, ಎರಡು ವೈರಸ್ ಬಂದು ಬ್ಯಾಕ್ಟೀರಿಯಲ್ ಸೆಲ್ಗೆ ಅಟ್ಯಾಚ್ ಆಗುತ್ತೆ. ಎರಡು ವೈರಸ್ ಬ್ಯಾಕ್ಟೀರಿಯಲ್ ಸೆಲ್ಸ್ಗೆ ಅಟ್ಯಾಚ್ ಆಗುತ್ತೆ. ಇಲ್ಲಿ ಈ ಎರಡು ಸೆಲ್ ಯಾವುದಪ್ಪ ಅಂತಂದ್ರೆ ಈ ಕೋಲೈ ಸೆಲ್ಸ್, ಈಸ್ಚೆರಿಷಿಯಾ ಕೋಲೈ ಸೆಲ್ಸ್. ಓಕೆ ಎಸ್ ಇಲ್ಲೂ ಈ ಒಂದು ವೈರಸ್ ಬ್ಯಾಕ್ಟೀರಿಯಲ್ ಸೆಲ್ಗೆ ಬಂದು ಅಟ್ಯಾಚ್ ಆಗುತ್ತೆ. ಓಕೆ ಎಸ್ ಎಸ್ ಇನ್ನ ಸೆಕೆಂಡ್ ಸ್ಟೆಪ್ ಒಳಗೆ ಏನ್ ಮಾಡುತ್ತೆ ಅಂತಂದ್ರೆ ಅದರ ಜೆನೆಟಿಕ್ ಮಟೀರಿಯಲ್ ನ ಒಳಗಡೆ ಇಂಜೆಕ್ಟ್ ಮಾಡುತ್ತೆ. ಅದನ್ನೇ ನಾವೇನಂತ ಹೇಳ್ತೀವಿ ಅಂತಂದ್ರೆ ಇನ್ಫೆಕ್ಷನ್ ಅಂತ ಕರಿತೀವಿ. ಓಕೆ ಇಲ್ಲಿ ಸೆಕೆಂಡ್ ಸ್ಟೆಪ್ ಒಳಗೆ ಆ ವೈರಸ್ ತನ್ನ ಜೆನೆಟಿಕ್ ಮಟೀರಿಯಲ್ ಅನ್ನ ಒಳಗಡೆ ಇಂಜೆಕ್ಟ್ ಮಾಡುತ್ತೆ. ಓಕೆ ಎಸ್ ಆಲ್ರೆಡಿ ಈ ಕೋಲೈ ಸೆಲ್ಸ್ ಒಳಗೆ ಅದರದೇ ಆದಂತಹ ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ಆಗಿದ್ಮೇಲೆ ಅದರ ಜೆನೆಟಿಕ್ ಮಟೀರಿಯಲ್ ಅದು ಇಂಜೆಕ್ಟ್ ಮಾಡ್ಕೊಳ್ಳುತ್ತೆ. ಓಕೆ ಇಂಜೆಕ್ಟ್ ಮಾಡ್ಕೊಂಡ್ಮೇಲೆ ಅದರ ಪ್ರೋಟೀನ್ ಕೋಟ್ ಬ್ಲೆಂಡಿಂಗ್ ಅಲ್ಲಿ ಅದು ರಿಮೇನ್ ಔಟ್ಸೈಡ್, ಹೊರಗಡೆನೆ ಉಳಿಯುತ್ತೆ. ಓಕೆ ಎಸ್ ಪ್ರೋಟೀನ್ ಕೋಟ್ ಅಥವಾ ಅದರದ್ದು ಜೆನೆಟಿಕ್ ಮಟೀರಿಯಲ್ ಮಾತ್ರ ಒಳಗಡೆ ಹೋಗುತ್ತೆ, ರೆಸ್ಟ್ ಆಫ್ ದ ಥಿಂಗ್ ಅದು ಹೊರಗಡೆ ಉಳಿಯುತ್ತೆ. ಓಕೆ ಅದನ್ನ ಟೆಸ್ಟ್ ಟ್ಯೂಬ್ ಒಳಗೆ ತಗೊಂಡು ಅವರು ಶೇಕ್ ಮಾಡಿ ಬ್ಲೆಂಡಿಂಗ್ ಮಾಡ್ತಾರೆ. ಓಕೆ ಬ್ಲೆಂಡಿಂಗ್ ಮಾಡಿ ಸೆಂಟ್ರಿಫಿಗೇಷನ್ ಮಾಡ್ತಾರೆ. ಓಕೆ ಈಗ ಇದ್ರ ಒಳಗಡೆ ಬಂದಿರುವಂತಹ ಏನು ಜೆನೆಟಿಕ್ ಮಟೀರಿಯಲ್ ಇರುತ್ತೆ, ಓಕೆ ದಟ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಇಟ್ಸ್ ಓನ್ ಕಾಪಿ. ಅದ್ರ ಕಾಪಿನ ಅದು ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಇನ್ನ ಥರ್ಡ್ ಸ್ಟೆಪ್ ಒಳಗೆ ಅವ್ರು ಅಬ್ಸರ್ವ್ ಮಾಡ್ತಾರೆ ಯಾವುದು ರೇಡಿಯೋ ಲೇಬಲ್ ಇದೆ ಅಂತ ಹೇಳಿ. ಓಕೆ ಇಲ್ಲಿ ವೈರಸ್ ಇಟ್ ಈಸ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್ ಇಟ್ಸ್ ಓನ್ ಪಾರ್ಟಿಕಲ್ಸ್ ಮಾಡ್ಕೊಂಡಾಗ ಓಕೆ ಎಸ್ ಫೈನಲಿ ಅವರಲ್ಲಿ ಏನು ಅಬ್ಸರ್ವ್ ಮಾಡ್ತಾರೆ ಅಂತಂದ್ರೆ ಇನ್ ದಿಸ್ ಸೈಡ್ in this blending ಅಂದ್ರೆ infected cells bottom ಹೋಗಿ ರೀಚ್ ಆಗುತ್ತೆ.
ಇಲ್ಲಿ ಏನಂದ್ರೆ ನೋ ರೇಡಿಯೋ ಆಕ್ಟಿವಿಟಿ. molecules. Okay, yes, ಇಲ್ಲಿ ಏನಪ್ಪಾ ಅಂದ್ರೆ they observe that radioactive molecules. ರೇಡಿಯೋಆಕ್ಟಿವ್ ಮಾಲಿಕ್ಯೂಲ್ಸ್ ಎಲ್ಲಿರೋ ಕಂಡು ಬಂತು ನಮಗೆ, ಎಲ್ಲಿ ಕಂಡು ಬಂತು ಅಂದ್ರೆ 32P ಅಂದ್ರೆ ಫಾಸ್ಫೇಟ್ ರೇಡಿಯೋಆಕ್ಟಿವ್ ಆಗಿದ್ದು ನಮಗೆ ರೇಡಿಯೋಆಕ್ಟಿವ್ ಮಾಲಿಕ್ಯೂಲ್ ಕಂಡು ಬಂತು. ಅವಾಗಲೇ ಅವ್ರಿಗೆ ಅರ್ಥ ಆಯ್ತಲ್ಲ ಏನಪ್ಪಾ ಅಂತಂದ್ರೆ ಡ್ಯೂರಿಂಗ್ ಇನ್ಫೆಕ್ಷನ್ ಫಸ್ಟ್ ಸ್ಟೆಪ್ ಇಂಜೆಕ್ಟೆಡ್ ಮಟೀರಿಯಲ್ ವಿಲ್ ಬಿ DNA. ಒಂದ್ ವೇಳೆ ಏನಾದ್ರು ಪ್ರೋಟೀನ್ ಅನ್ನೋದು ಜೆನೆಟಿಕ್ ಮಟೀರಿಯಲ್ ಇಂಜೆಕ್ಟ್ ಮಾಡಿದ್ರೆ ಇಲ್ಲಿ ಏನಾಗ್ತಿತ್ತು ಅಂದ್ರೆ ರೇಡಿಯೋ ಆಕ್ಟಿವ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಬರ್ತಿತ್ತು, ಅಲ್ಲಿ ರೇಡಿಯೋ ಆಕ್ಟಿವ್ DNA ಬರ್ತಿರ್ಲಿಲ್ಲ. ಓಕೆ, ಎಸ್ ಅಂದ್ರೆ ರೇಡಿಯೋ ಆಕ್ಟಿವ್ ಸಲ್ಫರ್ ದಟ್ ಈಸ್ ಇನ್ ದ ಮೀಡಿಯಂ ದಟ್ ಇಸ್ ನಾಟ್ ಫೌಂಡ್, ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಇರೋದು ಏನಪ್ಪಾ ಅಂದ್ರೆ ಅಲ್ಲಿ ಕಂಡು ಬರುತ್ತೆ. ಓಕೆ, ಈ ಎಕ್ಸ್ಪೆರಿಮೆಂಟ್ ಇಂದಾನೆ ಅವ್ರು ಏನ್ ಪ್ರೂವ್ ಮಾಡಿದ್ರು ಅಂತಂದ್ರೆ ಓಕೆ ಇಂಜೆಕ್ಟ್ ಮಾಡಿರೋದು ಜೆನೆಟಿಕ್ ಮಟೀರಿಯಲ್ DNA ಅಂತ ಹೇಳಿ ಬಿಕಾಸ್ ಆಫ್ ರೇಡಿಯೋ ಆಕ್ಟಿವ್ DNA. ಓಕೆ, ವೆರಿ ಸಿಂಪಲ್, ಬಹಳ ಏನಿಲ್ಲ. ಫಸ್ಟ್ ಸ್ಟೆಪ್ ಒಳಗೆ ಅವ್ರು ಏನ್ ಮಾಡ್ತಾರೆ, ವೈರಸ್ ಅನ್ನ ತಗೊಳ್ತಾರೆ. ಯಾವ ವೈರಸ್? ಬ್ಯಾಕ್ಟೀರಿಯೋಫೇಜ್ ಅದರ ಹೆಸರು. ಆ ಬ್ಯಾಕ್ಟೀರಿಯೋಫೇಜ್ ಒಂದಿಷ್ಟು ವೈರಸ್ ಅನ್ನ ರೇಡಿಯೋ ಆಕ್ಟಿವ್ ಸಲ್ಫರ್ ಒಳಗೆ ಗ್ರೋ ಮಾಡ್ತಾರೆ, ಒಂದಿಷ್ಟು ವೈರಸ್ ಅನ್ನ ರೇಡಿಯೋ ಆಕ್ಟಿವ್ ಫಾಸ್ಫರಸ್. ಓಕೆ, ಯಾವ ವೈರಸ್ ಅನ್ನ ರೇಡಿಯೋ ಆಕ್ಟಿವ್ ಸಲ್ಫರಸ್ ಒಳಗೆ ಗ್ರೋ ಮಾಡ್ತಾರೆ, ಅಲ್ಲಿ ಪ್ರೋಟೀನ್ ರೇಡಿಯೋ ಆಕ್ಟಿವ್ ಆಗುತ್ತೆ, ಮಾರ್ಕ್ ಆಗುತ್ತೆ ಪ್ರೋಟೀನ್. ಯಾವುದು ಫಾಸ್ಫರಸ್ ಕಲ್ಚರ್ ಮೀಡಿಯಂ ಒಳಗೆ ಗ್ರೋ ಮಾಡಿರ್ತಾರೆ ರೇಡಿಯೋ ಆಕ್ಟಿವ್, ಅಲ್ಲಿ DNA ರೇಡಿಯೋ ಲೇಬಲ್ ಆಗುತ್ತೆ. ದಟ್ ಈಸ್ ದ ಡಿಫರೆನ್ಸ್. ಅವಾಗ ಅವು ಎರಡೂ ಸೆಲ್ಸ್ ಅನ್ನ ಸಪರೇಟ್ ಆಗಿ ತಗೊಂಡು ಸಪರೇಟ್ ಆಗಿ ಈಕ್ವಲೈ ಸೆಲ್ಸ್ ಗೆ ಇನ್ಫೆಕ್ಷನ್ ಮಾಡಿಸ್ತಾರೆ. ಓಕೆ, ಇನ್ಫೆಕ್ಷನ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಜೆನೆಟಿಕ್ ಮಟೀರಿಯಲ್ ಎರಡೂ ಸೆಲ್ಸ್ ಒಳಗೂ ಇಂಜೆಕ್ಟ್ ಆಗುತ್ತೆ, ಈಕ್ವಲೈ ಸೆಲ್ಸ್ ಒಳಗೆ. ಯಾಕೆ ನಾರ್ಮಲ್ ಲೈಫ್ ಸೈಕಲ್ ಒಳಗೆ ಅದು ಜೆನೆಟಿಕ್ ಮಟೀರಿಯಲ್ ಇಂಜೆಕ್ಟ್ ಮಾಡುತ್ತೆ ಅಂತ ಫಸ್ಟ್ ಪಾಯಿಂಟ್ ಒಳಗೆ ಹೇಳಿದ್ವಿ. DNA ಅಂತ ಹೇಳಿಲ್ಲ, ಇಲ್ಲೂ DNA ಅಂತ ಹೇಳ್ತಾ ಇಲ್ಲ, ಅದರ ಜೆನೆಟಿಕ್ ಮಟೀರಿಯಲ್ ನ ಇಂಜೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ. ಈ ಇನ್ಫೆಕ್ಟೆಡ್ ಸೆಲ್ಸ್ ಅನ್ನ ತಗೊಂಡು ಶೇಕ್ ಮಾಡ್ತಾರೆ. ಓಕೆ, ಶೇಕ್ ಮಾಡಿದಾಗ ಓಕೆ ಈ ಏನು ಔಟರ್ ಸರ್ಫೇಸ್ ಇರುತ್ತಲ್ಲ ದಟ್ ಬಿಕಮ್ ಸೂಪರ್ನೇಟೆಡ್, ಟೆಸ್ಟ್ ಟ್ಯೂಬ್ ಮೇಲ್ಗಡೆ ತೇಲುತ್ತೆ, ಇನ್ಫೆಕ್ಟೆಡ್ ಸೆಲ್ಸ್ ಸೆಟಲ್ಸ್ ಎಟ್ ದ ಬಾಟಮ್. ಅವಾಗ ಸೆಂಟ್ರಿಫ್ಯೂಗೇಷನ್ ಮಾಡ್ತಾರೆ. ಓಕೆ, ಸೆಂಟ್ರಿಫ್ಯೂಗೇಷನ್ ಮಾಡಿದಾಗ ಓಕೆ ಎರಡು ಟೆಸ್ಟ್ ಟ್ಯೂಬ್ ಒಳಗೆ ಒಂದು ಟೆಸ್ಟ್ ಟ್ಯೂಬ್ ಒಳಗೆ ರೇಡಿಯೋ ಆಕ್ಟಿವ್ ಏನು DNA ಇರೋದು ಫೈಂಡ್ ಔಟ್ ಆಗುತ್ತೆ, ಇನ್ನೊಂದರೊಳಗೆ ರೇಡಿಯೋ ಆಕ್ಟಿವ್ ಯಾವುದು ಇರಲ್ಲ. ಅವಾಗಲೇ ಅವ್ರಿಗೆ ಗೊತ್ತಾಯ್ತು ಏನಂತಂದ್ರೆ ಡ್ಯೂರಿಂಗ್ ಇನ್ಫೆಕ್ಷನ್ ದೇ ಇಂಜೆಕ್ಟೆಡ್ ಜೆನೆಟಿಕ್ ಮಟೀರಿಯಲ್ ನಾಟ್ ಪ್ರೋಟೀನ್. ಓಕೆ, ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ಅವ್ರು ಏನ್ ಮಾಡಿದ್ರು ಅಂತಂದ್ರೆ DNA ಇಸ್ ಅ ಜೆನೆಟಿಕ್ ಮಟೀರಿಯಲ್. ಓಕೆ, ಡೈಗ್ರಾಮ್ ನೋಡ್ತಿದ್ರೆ ಆ ಡೈಗ್ರಾಮ್ಗೂ 2 ಮಾರ್ಕ್ಸ್ ಕೊಡಬಹುದು. ಇನ್ನ ಈ ಒಂದು ಎಕ್ಸ್ಪ್ಲನೇಷನ್ ಇನ್ನೂ ಕಂಟಿನ್ಯೂ ಆಗುತ್ತೆ, ಬರೀತೀನಿ, ಯು ಡೋಂಟ್ ವರಿ. ಓಕೆ, ಸ್ವಲ್ಪ ಅದು ನೆನ್ಪಿಟ್ಕೊಡ್ರಿ. ಫಸ್ಟ್ ಪಾಯಿಂಟ್, ನಾರ್ಮಲ್ ಲೈಫ್ ಸೈಕಲ್ ಒಳಗೆ ಬ್ಯಾಕ್ಟೀರಿಯೋಫೇಜ್ ವೈರಸ್ ಬ್ಯಾಕ್ಟೀರಿಯಲ್ ಸೆಲ್ ಅಟ್ಯಾಚ್ ಮಾಡಿ ಅದರ ಜೆನೆಟಿಕ್ ಮಟೀರಿಯಲ್ ಇಂಜೆಕ್ಟ್ ಮಾಡುತ್ತೆ. ಈ ವೈರಸ್ ತಗೊಂಡಿರೋದು ಬೆಸ್ಟ್. ಯಾಕೆ ಅಂತಂದ್ರೆ ಇಲ್ಲಿ ವೈರಸ್ ಬಾಡಿ ಎರಡೇ ಮಾಲಿಕ್ಯೂಲ್ ಇರುತ್ತೆ, ಒಂದು ಪ್ರೋಟೀನ್, ಇನ್ನೊಂದು ಅದರ ಜೆನೆಟಿಕ್ ಮಟೀರಿಯಲ್ DNA ಅಥವಾ RNA. ಈಗ ಬ್ಯಾಕ್ಟೀರಿಯೋಫೇಜ್ ತಗೊಂಡಿರಿ ಅಂದ್ರೆ ಇದ್ರದ್ದು DNA ಇರುತ್ತೆ, RNA ಜೆನೆಟಿಕ್ ಮಟೀರಿಯಲ್ ಅಲ್ಲ. ಓಕೆ, ನಾರ್ಮಲ್ ಲೈಫ್ ಸೈಕಲ್ ಒಳಗೆ ಸರ್ಫೇಸ್ ಆಫ್ ದ ಸೆಲ್ಸ್ ಅಟ್ಯಾಚ್ ಆಗಿ ಅದರ ಜೆನೆಟಿಕ್ ಮಟೀರಿಯಲ್ ಇಂಜೆಕ್ಟ್ ಮಾಡುತ್ತೆ. ಓಕೆ, ಈಗ ಅಲ್ಲಿಂದ ಕಂಟಿನ್ಯೂ ಮಾಡಬೇಕಂದ್ರೆ ಟು ಐಡೆಂಟಿಫೈ ವೆದರ್ ಇಟ್ ವಾಸ್ ಪ್ರೋಟೀನ್ ಆರ್ DNA ಫ್ರಮ್ ದಿ ವೈರಸ್ ದಟ್ ಎಂಟರ್ಡ್ ಇನ್ ದ ಬ್ಯಾಕ್ಟೀರಿಯಲ್ ಸೆಲ್. ಅದಕ್ಕೆ ಅವರು ಹರ್ಷೆ ಅಂಡ್ ಚೇಸ್ ಏನ್ ಮಾಡ್ತಾರೆ ಅಂದ್ರೆ grew some viruses on medium contain radioactive phosphorus, some viruses on radioactive sulfur. Okay, radioactive phosphorus ಇರೋ ಕಲ್ಚರ್ ಮಾಡಿರೋ ವೈರಸ್ ಗಳಿಗೆ ರೇಡಿಯೋಆಕ್ಟಿವ್ DNA ಇರುತ್ತೆ. ಯಾಕೆ ಅಂದ್ರೆ ಫಾಸ್ಫರಸ್ ಇರೋದು DNA ಒಳಗೆ, ಪ್ರೋಟೀನ್ ರೇಡಿಯೋ ಆಕ್ಟಿವ್ ಆಗಲ್ಲ ಅಲ್ಲಿ. ಅದೇ ರೇಡಿಯೋಆಕ್ಟಿವ್ ಸಲ್ಫರ್ ವೈರಸ್ ಅನ್ನ ಕಲ್ಚರ್ ಮಾಡಿದಾಗ ರೇಡಿಯೋಆಕ್ಟಿವ್ ಪ್ರೋಟೀನ್ ಇರುತ್ತೆ, ನಾಟ್ DNA. ಯಾಕೆ ಅಂದ್ರೆ ಸಲ್ಫರ್ ಪ್ರೋಟೀನ್ ಒಳಗಷ್ಟೇ ಇರುತ್ತೆ, DNA ಒಳಗೆ ಇರಲ್ಲ. ಅವಾಗ ಅದನ್ನೇ ಹೇಳ್ತಾರೆ, ವೈರಸ್ ಗ್ರೋನ್ ಇನ್ ರೇಡಿಯೋಆಕ್ಟಿವ್ ಫಾಸ್ಫರಸ್ ಮೀಡಿಯಾ ಹ್ಯಾವ್ ರೇಡಿಯೋಆಕ್ಟಿವ್ DNA. Similarly, virus grown in radioactive sulfur having radioactive protein. Okay, so this is the continuation. Ignore.